ಎಲ್ಲರಿಗೂ ನಮಸ್ಕಾರ. ಶೈಕ್ಷಣಿಕ ಪ್ರವಾಸ 2025-26 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡ ಚಿಕ್ಕನಹಳ್ಳಿ. ನಮ್ಮ ಪ್ರವಾಸ ದಿನಾಂಕ 5-12-2025 6-12-2025 ನಿರ್ಧರಿಸಲಾಗಿತ್ತು. ಮೊದಲನೇ ದಿನ ಸಮಯ ಬೆಳಗ್ಗೆ 5:30 ನಮ್ಮ ಪ್ರಯಾಣ ಪ್ರಾರಂಭವಾಯಿತು. ಕ್ಷೇತ್ರ ದೇವತೆ ವೆಂಕಟರಮಣ ಸ್ವಾಮಿ ತಾಳೆಕಟ್ಟೆ ಹುಚ್ಚಮ್ಮ ದೇವಿಯ ಕೃಪಾಶೀರ್ವಾದದೊಂದಿಗೆ ಪೋಷಕರು, ಊರಿನ ಗ್ರಾಮಸ್ಥರು, ಗುರು ಹಿರಿಯರ ಸಲಹೆ ಸಹಕಾರದೊಂದಿಗೆ ನಮ್ಮ ಪ್ರಯಾಣ ಪ್ರಾರಂಭವಾಯಿತು. ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಬೆಳಗಿನ ಪೂಜೆ ಸಲ್ಲಿಸಿ ಮಾಯಸಂದ್ರ, ತುರುವೇಕೆರೆ, ಕೆಬಿ ಕ್ರಾಸ್, ಹುಳಿಯಾರು ಮಾರ್ಗವಾಗಿ ಸಂಚರಿಸಿ ಚಿತ್ರದುರ್ಗದ ವಾಣಿ ವಿಲಾಸ ಸಾಗರ ವೀಕ್ಷಣೆ ನಮ್ಮ ಮೊದಲ ಆಯ್ಕೆಯಾಗಿತ್ತು. ಮಾರ್ಗ ಮಧ್ಯೆ ಸುಂದರವಾದ ತಾಣದಲ್ಲಿ ಬೆಳಗಿನ ಉಪಹಾರವನ್ನು ನಾವೆಲ್ಲರೂ ಸೇವಿಸಿದೆವು. ಮುಂಜಾನೆಯ ಚಳಿಯಲ್ಲಿ ದೇವತಾ ಪ್ರಾರ್ಥನೆ ನಮ್ಮೆಲ್ಲರಿಗೂ ಮುದ ನೀಡಿತು. ಹುಳಿಯಾರಿನಿಂದ ಮುಂದೆ ಹೋದಂತೆ ಮಾರ್ಗ ಮಧ್ಯೆ ಬೆಟ್ಟಗಳನ್ನು ಕೊರೆದು ಮಾಡಿರುವ ರಸ್ತೆ ಹೆದ್ದಾರಿ ಅಭೂತಪೂರ್ವವಾಗಿತ್ತು. ಭೂಮಿಯ ಒಳಪದರಗಳ ರಚನೆ ಎಷ್ಟು ಅದ್ಭುತವಾಗಿರುತ್ತದೆ ಎಂಬುದನ್ನು ಮಕ್ಕಳಿಗೆ ತೋರಿಸಿ ವಿವರಿಸಲು ಸಹಕಾರಿಯಾಯಿತು. ವಿವಿಧ ಬಣ್ಣಗಳಲ್ಲಿ ಕಂಗೊಳಿಸುತ್ತಿದ್ದ ಭೂಮಿಯ ಒಳಪದರಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿ ಸಂಭ್ರಮಪಟ್ಟೆವು. ಈ ಜಾಗವಂತೂ ತುಂಬ ಅದ್ಭುತವಾಗಿತ್ತು. ಭೂಮಿಯ ಒಳಪದರಗಳ ವಿವಿಧ ಬಣ್ಣಗಳು ಆಕರ್ಷಣೀಯವಾಗಿದ್ದವು. ಭೂಮಿಯ ಒಳಪದರಗಳಲ್ಲಿ ನೀರು ಹೇಗೆ ಹರಿಯುತ್ತದೆ ಎಂಬುದನ್ನೂ ಸಹ ತೋರಿಸಲು ಸಹಕಾರಿಯಾಯಿತು. ಬಂಡೆಗಳ ರಚನೆ, ಶಿಲಾಪದರಗಳು, ಮಣ್ಣಿನ ವಿವಿಧ ಬಣ್ಣಗಳನ್ನು ಮಕ್ಕಳು ವೀಕ್ಷಿಸಿ ಕಣ್ತುಂಬಿಕೊಂಡರು. ಹಚ್ಚ ಹಸುರಿನ ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ಪಯಣ ಸಾಗಿತ್ತು. ಬೆಟ್ಟದ ಮೇಲೆ ಕವಿತಿದ್ದ ಮಂಜು, ಮುಂಜಾನೆಯ ಸೂರ್ಯನ ಹೊಳಪು ಕಂಡು ಮಕ್ಕಳು ಸಂಭ್ರಮಿಸಿದರು. ಎಲ್ಲಿ ನೋಡಿದರಲ್ಲಿ ಎತ್ತರದ ಬೆಟ್ಟಗಳ ಮೇಲೆ ನಿರ್ಮಿಸಲಾಗಿದ್ದ ಗಾಳಿಯ ಯಂತ್ರಗಳು, ಅವುಗಳ ತಿರುಗುವಿಕೆ ಮಕ್ಕಳ ಸಂಭ್ರಮಕ್ಕೆ ಇನ್ನಷ್ಟು ಬೆರಗು ನೀಡಿತು. ಇದೇ ಸಂದರ್ಭ ಬಳಸಿ ಮಕ್ಕಳಿಗೆ ಗಾಳಿಯ ಸಹಾಯದಿಂದ ವಿದ್ಯುತ್ ತಯಾರಿಕೆಯ ವಿವರಣೆ ನೀಡಲಾಯಿತು. ವಾಹನ ಚಾಲಕರಾದ ಶ್ರೀನಿವಾಸ್ರವರ ಉತ್ತಮ ಚಾಲನೆಯ ಸಲುವಾಗಿ ಸಮಯ 9:30 ವಾಣಿ ವಿಲಾಸ ಸಾಗರ ತಲುಪಿದೆವು. ಪ್ರತಿದಿನ ಮಾರ್ಕೋನಹಳ್ಳಿ ಜಲಾಶಯ ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದ ನಮಗೆ ಮೊದಲ ಬಾರಿ ಅದಕ್ಕಿಂತ ದೊಡ್ಡದಾದ ಮತ್ತು ಸುಂದರವಾದ ಮಾರಿಕಣಿವೆ ಜಲಾಶಯ ನೋಡಿ ಸಂಭ್ರಮಿಸುವ ಸಮಯ ಮಕ್ಕಳದ್ದಾಗಿತ್ತು. ವಾಣಿ ವಿಲಾಸ ಸಾಗರ ನಿರ್ಮಾಣ ಮತ್ತು ಇತಿಹಾಸ ಕಿರುಪರಿಚಯ. ಇದು ಆರಂಭವಾಗಿದ್ದು ಮೈಸೂರು ಮಹಾರಾಜರ ಕಾಲದಲ್ಲಿ 1907ರಲ್ಲಿ ಪೂರ್ಣಗೊಂಡಿದೆ. ಇದು ಕರ್ನಾಟಕದ ಮೊದಲ ಜಲಾಶಯಗಳಲ್ಲಿ
ಒಂದಾಗಿದೆ. ಇದರ ಹೆಸರು ರಾಣಿ ಕೆಂಪನಂಜಮ್ಮಣ್ಣಿ ದೇವಿಯವರ ಹೆಸರನ್ನು ನೆನಪಿನಲ್ಲಿಟ್ಟು ವಾಣಿ ವಿಲಾಸ ಸನ್ನಿಧಾನ ಸಾಗರ ಎಂದು ನಾಮಕರಣ ಮಾಡಲಾಗಿತ್ತು. ಜನಸಾಮಾನ್ಯರು ಇದನ್ನು ಮಾರಿಕಣಿವೆ ಡ್ಯಾಮ್ ಎಂದು ಕರೆಯುತ್ತಾರೆ. ಇದರ ನಿರ್ಮಾತೃಗಳು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ಇದರ ನಿರ್ಮಾಣವನ್ನು ಕೈಗೊಂಡರು. ಆದರೆ ಅವರ ಮರಣದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಾಮಗಾರಿಯನ್ನು ಪೂರ್ಣಗೊಳಿಸಿದರು. ಇದರ ವಿಶೇಷತೆ ಸಿಮೆಂಟ್ ಬಳಸದೆ ಕೇವಲ ಕಲ್ಲು ಮತ್ತು ಗಾರೆಯಿಂದ ಕಟ್ಟಲ್ಪಟ್ಟಿದೆ. ಒಂದು ಕೋನದಿಂದ ನೋಡಿದರೆ ಭಾರತದ ನಕ್ಷೆಯಂತೆ ಕಾಣಿಸುತ್ತದೆ. ನದಿಯ ಮೂಲ ಮತ್ತು ಜಲಾಶಯ. ನದಿಯ ಮೂಲ ಚಿಕ್ಕಮಗಳೂರಿನ ಬಾಬಾ ಬುಡಂಗಿರಿ ಕಂದಕಗಳಲ್ಲಿ ವೇದಾ ನದಿಯಾಗಿ ಹುಟ್ಟಿ ಕಡೂರಿನ ಬಳಿ ಅವತಿ ನದಿಯನ್ನು ಸೇರಿ ವೇದಾವತಿ ನದಿಯಾಗಿ ಹರಿಯುತ್ತದೆ. ನೀರಿನ ಸಂಗ್ರಹಣೆ 30 TMC ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಪ್ರಮುಖ ಘಟನೆಗಳು. ಕೋಡಿ ಸುಮಾರು 89 ವರ್ಷಗಳ ನಂತರ 2022ರಲ್ಲಿ ಈ ಜಲಾಶಯ ಕೋಡಿ ಹರಿಯುವ ಮೂಲಕ ಇತಿಹಾಸ ಸೃಷ್ಟಿಸಿತು. ಮತ್ತಷ್ಟು ವಿವರಗಳು. ವಾಣಿ ವಿಲಾಸ ಸಾಗರ ರಾಜ್ಯದ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಅಣೆಕಟ್ಟು. ಆಗಸ್ಟ್ 1907ರಲ್ಲಿ ಇದರ ನಿರ್ಮಾಣ ಪೂರ್ಣಗೊಂಡಿತು. ಈ ಅಣೆಕಟ್ಟು ಮಧ್ಯ ಕರ್ನಾಟಕದ ಡೆಕ್ಕನ್ ಪ್ರದೇಶದ ದೊಡ್ಡ ಪ್ರದೇಶಕ್ಕೆ ನೀರುಣಿಸುತ್ತದೆ. ಬೆಟ್ಟಗಳ ಸಾಲು, ನಡುವೆ ಕಣಿವೆ, ಕಣಿವೆಯ ನಡುವೆ ಕಣ್ಣು ಹಾಯಿಸಿದಷ್ಟು ದೂರ ನೀರಿನ ಅಲೆಗಳಾಟ, ಪ್ರಕೃತಿಯ ನಡುವೆ ನಿರ್ಮಿತ ಭಾರತದ ಚಿತ್ರ, ಇಂಪಾದ ಪ್ರತಿಧ್ವನಿ. ರಾಜ್ಯದ ಅತ್ಯಂತ ಹಳೆಯ ಜಲಾಶಯವಾದ ವಾಣಿ ವಿಲಾಸ ಸಾಗರ ಈ ಎಲ್ಲ ವೈಶಿಷ್ಟ್ಯಗಳ ತಾಣ. ಬರಡು ಭೂಮಿಯಲ್ಲಿ ಹಸಿರು ಚುಮ್ಮಲು ಕಾರಣವಾದ ಈ ಜಲಾಶಯ ಸೊಬಗಿನ ಪ್ರವಾಸಿ ತಾಣವಾಗಿ ಮೈಸೂರು ಅರಸರ ಜನಪರ ಕಾಳಜಿಗೆ ಸಾಕ್ಷಿಯಾಗಿ ಉಳಿದುಕೊಂಡು ಬಂದಿದೆ. ಗಂಡು ಮೆಟ್ಟಿದ ನಾಡೆನಿಸಿಕೊಂಡ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಕೇಂದ್ರದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಪ್ರೇಕ್ಷಣೀಯ ಹಾಗೂ ಪ್ರವಾಸಿ ತಾಣವೇ ವಾಣಿ ವಿಲಾಸ ಸಾಗರ ಜಲಾಶಯ. ಈ ಜಲಾಶಯವನ್ನು ಮಾರಿಕಣಿವೆ ಎಂಬಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನದಿಯ ಮೂಲ ವೇದಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಬೆಟ್ಟ ಶ್ರೇಣಿಯಲ್ಲಿ ವೇದ ಎಂಬ ಹೆಸರಿನೊಂದಿಗೆ ಉಗಮಗೊಂಡು ಸಕರಾಯಪಟ್ಟಣದ ಸಮೀಪವಿರುವ ಅಯ್ಯನಕೆರೆ ಹೊಳೆಯ ಮಾರ್ಗವಾಗಿ ಹರಿದು ಕಡೂರಿನ ಬಳಿ ಅವತಿ ಎಂಬ ಚಿಕ್ಕ ನದಿಯನ್ನು ಸೇರಿ ವೇದ ಪ್ಲಸ್ ಅವತಿ ವೇದಾವತಿ ಎಂಬ ಹೆಸರಿನೊಂದಿಗೆ ಹೊಸದುರ್ಗ ಸಮೀಪ ಕೆಲ್ಲೊಡುತೊರೆಯ ಮಾರ್ಗವಾಗಿ ವಾಣಿ ವಿಲಾಸ ಸಾಗರಕ್ಕೆ ಹರಿದು ಬರುತ್ತದೆ. ಕೃಷ್ಣರಾಜ ಸಮುದ್ರದ ವಾಣಿ ವಿಲಾಸಪುರದಿಂದ ಸ್ವಲ್ಪ ದೂರದಲ್ಲಿ 2 ಗುಡ್ಡಗಳು ಹಬ್ಬಿವೆ. ಅದಕ್ಕೆ ಕಣಿವೆ ಎಂದು ಕರೆಯುತ್ತಾರೆ. ಈ ಗುಡ್ಡದ ಮೇಲಿಂದ ಸುತ್ತಲ ದೃಶ್ಯವನ್ನು ನೋಡಿದರೆ ಅತ್ಯಂತ ಸುಂದರವಾಗಿ ಕೆಳಗಿನ ಪ್ರದೇಶ ಕಾಣುತ್ತದೆ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅವರು ಹಿಂದೆ ಮಹಾಮಾತೃಶ್ರೀಯವರಾದ ಶ್ರೀ ವಾಣಿ ವಿಲಾಸ ಸನ್ನಿಧಾನದವರ ಆಳ್ವಿಕೆಯಲ್ಲಿ ಅವರ ಆಜ್ಞಾನುಸಾರ ಪ್ರಜಾಕ್ಷೇಮಕ್ಕಾಗಿ ಆರಂಭಿಸಲ್ಪಟ್ಟು ಪ್ರಜಾ ಹಿತೈಷಿಯಾದ ಮಹಾಸ್ವಾಮಿಯವರ ಪ್ರೋತ್ಸಾಹ ಬಲದಿಂದ ವಾಸ್ತುವಿದ್ಯಾ ವಿಶಾರದರಾದ ರಾಜ್ಯಸಭಾ ಭೂಷಣರಾದ ಚುನ್ನಿಲಾಲ್ ತಾರಚಂದ್ ದಲಾಲ್ ಎಂಬುವರಿಂದ ಪೂರೈಸಲ್ಪಟ್ಟ ಮಾರಿಕಣಿವೆಯ ಕೆರೆ ಎಂಬ ಈ ಮಹಾ ತಟಾಕವನ್ನು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ 1828ರಂದು ವರ್ತಮಾನದ ಪರಾಭವ ಸಂವತ್ಸರ ಜ್ಯೇಷ್ಠ ಬಹುಳ ಷಷ್ಠಿ ಮಂಗಳವಾರ ಈ ಶುಭ ದಿನದಲ್ಲಿ ಸ್ವನಾಮಾಂಕಿತವಾಗಿ ಕೃಷ್ಣರಾಜ ಸಮುದ್ರವೆಂಬ ಅಭಿಧಾನದಿಂದ ಪ್ರತಿಷ್ಠೆ ಮಾಡಿ ಪ್ರಜೆಗಳು ಕಷ್ಟಾದಿಕರ್ಮಗಳಿಗೆ ಉಪಯೋಗಿಸಿಕೊಳ್ಳಲು ಪರಮಾನುಗ್ರಹದಿಂದ ಅಪ್ಪಣೆ ಕೊಡಿಸಿರುತ್ತಾರೆ. ಆದ್ದರಿಂದ ಮೂಲ ಹೆಸರು ಮಾರಿಕಣಿವೆಯ ಕೆರೆ ಎಂಬುದು ಅನಂತರದಲ್ಲಿ ಕೃಷ್ಣರಾಜ ಸಮುದ್ರವೆಂದು ನಾಮಕರಣ ಪಡೆಯಿತು. ಕೃಷ್ಣರಾಜ ಸಮುದ್ರವೆಂಬ ಅಭಿಧಾನವಾದರೂ ಅನಂತರದಲ್ಲಿ ಈ ಜಲಾಶಯಕ್ಕೆ ವಾಣಿ ವಿಲಾಸ ಸನ್ನಿಧಾನದವರ ಹೆಸರನ್ನೇ ಇಡಲಾಗಿದೆ ಎಂದು ತಿಳಿಯುತ್ತದೆ. ಅಧಿಕೃತವಾಗಿ ವಾಣಿ ವಿಲಾಸ ಸಾಗರವೆಂಬ ಹೆಸರಿದ್ದರೂ ಇದು ಮಾರಿಕಣಿವೆ ಇಲ್ಲವೇ ಮಾರಿಕಣಿವೆ ಕೆರೆ ಎಂಬುದಾಗಿ ಪ್ರಚಲಿತವಾಗಿದೆ. ಇದಕ್ಕೆ ಕಾರಣವೇನೆಂದರೆ ಈ ಜಲಾಶಯದ ಮುಂಭಾಗದಲ್ಲಿ ಮಾರಿದೇವಿಯ ದೇವಾಲಯವಿರುವುದು. ಜಲಾಶಯದ ನಿರ್ಮಾಣ ಶೇಷಾದ್ರಿ ಅಯ್ಯರ್ ಅವರು 1883ರಲ್ಲಿ ಮೈಸೂರಿನ ದಿವಾನರಾಗಿ ಅಧಿಕಾರ ವಹಿಸಿಕೊಂಡರು. ಇವರ ಆಳ್ವಿಕೆಯಲ್ಲಿ ಹಲವಾರು ಪ್ರಗತಿಪರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಯಿತು. ಅದರಲ್ಲಿ ವಾಣಿ ವಿಲಾಸ ಸಾಗರ ಜಲಾಶಯ ನಿರ್ಮಾಣ ಕಾರ್ಯವೂ ಒಂದು. ಈ ಜಲಾಶಯ ನಿರ್ಮಾಣಕ್ಕೆ ಪ್ರಯತ್ನ ನಡೆಸಿದಾಗ ಬ್ರಿಟಿಷರ ಅಧೀನದಲ್ಲಿದ್ದ ಅಂದಿನ ಮದ್ರಾಸ್ ಸರ್ಕಾರದಿಂದ 1891ರಲ್ಲಿ ತೀವ್ರ ಆಕ್ಷೇಪಣೆ ಇತ್ತು. ಇದಕ್ಕೆ ಮಣಿಯದ ಅಯ್ಯರ್ ಅವರು
ನನ್ನ ನೆಲದಲ್ಲಿ ಹರಿಯುವ ನೀರನ್ನು ಬಳಸಿಕೊಳ್ಳುವ ಹಕ್ಕು ನನಗಿದೆ. ನಾನು ಯಾವುದೇ ಆಕ್ಷೇಪಣೆಗೆ ಮಣಿಯುವುದಿಲ್ಲ ಎಂದು ಗುಡುಗಿದರು. ಆಗಿನ ಮೈಸೂರು ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದಕ್ಕೆ ಬೆಂಬಲವಿತ್ತರು. ಇವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ರಾಜ್ಯದ ಆಡಳಿತವನ್ನು ಇವರ ತಾಯಿ ರಾಣಿ ಕೆಂಪನಂಜಮ್ಮಣ್ಣಿಯವರು ರಾಜಪ್ರತಿನಿಧಿಯಾಗಿ ವಾಣಿವಿಲಾಸ ಸನ್ನಿಧಾನ ನಾಮಾಂಕಿತದಲ್ಲಿ ಅಧಿಕಾರಾರೂಢರಾದರು. ಇವರ ಹೆಸರಿನಲ್ಲಿಯೇ ಈ ಸಾಗರ ನಿರ್ಮಾಣ ಪ್ರಾರಂಭಗೊಂಡಿತು. 1998ರಲ್ಲಿ ನಿರ್ಮಾಣಗೊಂಡ ಈ ಜಲಾಶಯದ ಕಾರ್ಯ 1907ರಲ್ಲಿ ಮುಕ್ತಾಯವಾಯಿತು. ಇದನ್ನು ಕಟ್ಟಲು 9 ವರ್ಷಗಳ ಕಾಲ ಸತತವಾಗಿ ದುಡಿಯಬೇಕಾಯಿತು. ಈ ಜಲಾಶಯದ ನಕಾಶೆ ಚಿತ್ರವನ್ನು CT ದಲಾಲ್ ರಚಿಸಿದರು. ಇವರು ಈ ಜಲಾಶಯದ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ಅಭಿಯಂತರಾಗಿದ್ದರು. ಜೊತೆಗೆ ತಾಂತ್ರಿಕ ಅಭಿಯಂತರಾಗಿ WG ಮಿಲ್ಲರ್ ಇವರ ಸೇವೆ ಗಣನೀಯವಾದದ್ದು. ಇವರ ಜೊತೆಗೆ ರಾಜ್ಯದ ಅಭಿಯಂತರರಾದ ರಾಘವೇಲು ನಾಯ್ಡು, ಶೇಷಾಚಾರ್ ಇವರ ಶ್ರಮ ಮಹತ್ತರವಾದದ್ದು. ಜಲಾಶಯದ ವಿಸ್ತೀರ್ಣ: ಈ ಜಲಾಶಯದ ಉದ್ದ 1330 ಅಡಿ, ಎತ್ತರ 142 ಅಡಿ ಇದೆ. ಈ ಸಾಗರದಲ್ಲಿ ಸುಮಾರು 660 ಚದರ ಮೈಲಿ ಜಲಾನಯನ ಪ್ರದೇಶವಿದೆ. ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಸುಮಾರು 100 ಚದರ ಕಿಲೋಮೀಟರ್ನಷ್ಟು ಭೂಮಿಗೆ ನೀರಾವರಿ ಒದಗಿಸುತ್ತದೆ. ಮಾತ್ರವಲ್ಲ, ಚಿತ್ರದುರ್ಗ ಹಾಗೂ ಹಿರಿಯೂರು ಪಟ್ಟಣಗಳಿಗೆ ಕುಡಿಯುವ ನೀರಿನ ಪೂರೈಕೆಯೂ ಇಲ್ಲಿಂದಲೇ ಆಗುತ್ತದೆ. ಈ ಜಲಾಶಯದ ತಳಪಾಯ 150 ಅಡಿ, ಕೋಡಿಯ ಉದ್ದ 478 ಅಡಿ, ಅಣೆಕಟ್ಟಿನ ಮೇಲ್ಭಾಗದ ಅಗಲ 12 ಅಡಿಗಳು, ನೀರಿನ ಪರಮಾವಧಿ ಮಟ್ಟ 135 ಅಡಿ, ಕನಿಷ್ಠ ಮಟ್ಟ 60 ಅಡಿಗಳಷ್ಟು. ಈ ವಿಸ್ತೀರ್ಣತೆಯಲ್ಲಿ ನಿರ್ಮಾಣಗೊಂಡ ಈ ಜಲಾಶಯದ ತಾಂತ್ರಿಕ ವೆಚ್ಚ ಅಂದಾಜು 45 ಲಕ್ಷ. ಈ ಜಲಾಶಯವು ಇಂದಿನ ಇಂಜಿನಿಯರುಗಳ ತಾಂತ್ರಿಕ ನೈಪುಣ್ಯಕ್ಕೆ ಸವಾಲಾಗಿ ನಿಂತಿದೆ. बोलो भारत माता की, बोलो भारत माता की. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಜಲಾಶಯಕ್ಕೆ ಮಾರಿ ಕಣಿವೆ ಎಂದು ಹೆಸರು ಕೊಟ್ಟ ದೇವಿಯ ಹಿನ್ನೆಲೆ. ಶ್ರೀ ಕಣಿವೆ ಮಾರಮ್ಮ ದೇವಸ್ಥಾನದ ವಿಚಾರಕ್ಕೆ ಬಂದರೆ, ಈ ದೇವಾಲಯ ಇತಿಹಾಸ ಒಳಗೊಂಡಿದೆ. 100 ವರ್ಷಗಳ ಇತಿಹಾಸ ಇರುವ ಕಣಿವೆ ಮಾರಮ್ಮ ದೇವಿ ವಾಣಿವಿಲಾಸ ಜಲಾಶಯ ಅಣೆಕಟ್ಟೆಯ ರಕ್ಷಕಿ ಎಂಬ ನಂಬಿಕೆ ಇದೆ. 2 ಗುಡ್ಡಗಳ ನಡುವಿನ ಪ್ರದೇಶದಲ್ಲಿ ವಾಣಿವಿಲಾಸ ಜಲಾಶಯ ಅಣೆಕಟ್ಟೆಯನ್ನು ನಿರ್ಮಿಸಿದ್ದು, 2 ಗುಡ್ಡಗಳ ಕಣಿವೆಯಂತಹ ಪ್ರದೇಶದಲ್ಲಿ ಈ ದೇಗುಲ ಇರುವ ಕಾರಣ ಕಣಿವೆ ಮಾರಮ್ಮ ಎಂಬ ಹೆಸರು ಬಂದಿದೆ. ಯಾವುದೇ ಕೆಲಸ ಪ್ರಾರಂಭಕ್ಕೂ ಮೊದಲು ದೇವರನ್ನು ನೆನೆದರೆ ಆಕೆ ಕಾಪಾಡಿಯೇ ಕಾಪಾಡುತ್ತಾಳೆ ಅನ್ನುವ ನಂಬಿಕೆ ಭಕ್ತ ಸಮೂಹದಲ್ಲಿ ಮೊದಲಿನಿಂದಲೂ ಬೆಳೆದು ಬಂದಿದೆ. ಆ ಕೆಲಸ ಚಿಕ್ಕದೇ ಆಗಲಿ ಅಥವಾ ದೊಡ್ಡದೇ ಆಗಲಿ, ಇದಕ್ಕೆ ಸಾಕ್ಷಿಯಾಗಿ ನಿಂತಿರುವುದೇ ಈ ದೇವಾಲಯ. ಇಲ್ಲಿ ತಾಯಿ ನಂಬಿಕೆನೇ ಅಣೆಕಟ್ಟು ಕಾಯೋಕೆ ನಿಂತಿದ್ದಾಳೆ. ಇದೇ ಈ ದೇವಾಲಯದ ವಿಶೇಷತೆಯಾಗಿದೆ. ಇಲ್ಲಿ ತಾಯಿಯ ಪಾದಕ್ಕೆ ತಾಗಿ ಅಣೆಕಟ್ಟು ನಿಂತಿದೆ. ಮಾರಿಕಾಂಬೆಯೇ ತನ್ನ ಪಾದದ ಮೂಲಕ ಈ ಅಣೆಕಟ್ಟು ಹಿಡಿದು ನಿಂತಿದ್ದಾಳೆ ಅನ್ನೋದು ಭಕ್ತರ ನಂಬಿಕೆ. ಅದಕ್ಕೆ ಇಲ್ಲಿನ ಅಣೆಕಟ್ಟೆಗೆ ಮಾರಿಕಣಿವೆ ಡ್ಯಾಂ ಅಂತಾನೆ ಕರೆಯೋದು. ಇದು ಮಾರಿಕಣಿವೆ ಡ್ಯಾಂ ಎಂದು ಕರೆಸಿಕೊಳ್ಳುವ ವಾಣಿವಿಲಾಸ ಅಣೆಕಟ್ಟಿನ ಬಳಿ ಇರುವ ಮಾರಿಕಾಂಬ ಅಥವಾ ಕಣಿವೆ ಮಾರಮ್ಮ ದೇವಾಲಯ ಅಣೆಕಟ್ಟೆಗೆ ತಾಗಿಕೊಂಡೇ ಈ ದೇವಾಲಯ ಇದೆ. ಮಾರಿಕಣಿವೆ ಜಲಾಶಯ ಕಣ್ತುಂಬಿಕೊಂಡು ತಾಯಿ ಕಣಿವೆ ಮಾರಕ್ಕನ ದರ್ಶನ ಪಡೆದು ಪುನೀತರಾದ ನಾವು ನಮ್ಮ ಮುಂದಿನ ಪ್ರಯಾಣವನ್ನು ಚಿತ್ರದುರ್ಗದ ಆಡುಮಲ್ಲೇಶ್ವರ ಪ್ರಾಣಿ ಸಂಗ್ರಹಾಲಯದತ್ತ ಹೊರಟಿತ್ತು. ಮಕ್ಕಳು ಪ್ರಾಣಿಗಳನ್ನು ನೋಡಿ ಸಂತೋಷ ಪಡಲು ಉತ್ಸುಕರಾಗಿದ್ದರು. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಆಡುಮಲ್ಲೇಶ್ವರ ಪ್ರಾಣಿ ಸಂಗ್ರಹಾಲಯದ ವಿವರ ನಿಮಗಾಗಿ. ಮಾಹಿತಿ ಕೃಪೆ ಗೂಗಲ್. ಧನ್ಯವಾದಗಳು.